ಅದು ಸತ್ಯವಾಗ್ಲೂ ತುಂಬ ಮಿಸ್ ಮಾಡ್ಕೊತಾ ಇರ್ತೀವಿ. ಯಾಕೆ ಅಂತ ಹೇಳಿದಾಗ ಒಂದು ಶಾರ್ಟ್ಸ್ಗಳು ನೋಡಿದಾಗ ಒಂದಷ್ಟು ಮೂಮೆಂಟ್ಸ್ಗಳನ್ನ ನಾವು ನೋಡಿದಾಗ ಅಷ್ಟು ನೆನಪಾಗ್ತಾ ಇರುತ್ತೆ ಹಳೇದೆಲ್ಲ, ಅದೆಲ್ಲ ಪದೇ ಪದೇ ಮಿಸ್ ಮಾಡ್ಕೊತಾ ಇರ್ತೀವಿ. ಕ್ಯಾಮ್ರಾ ಮುಂದೆ ನಾವೆಲ್ಲ ಎಮೋಷನಲ್ಸ್ನ ಆಚೆ ಹಾಕೊಳ್ಳೋಕ್ಕಾಗಲ್ಲ ನಿಜವಾಗ್ಲೂ. ಯಾಕಂದರೆ ಆ ಫ್ಯಾಮಿಲಿ ಮೆಂಬರ್ ಆಗಿ ಆ ಬಾಂಡಿಂಗ್ ಇತ್ತು, ಆ ರಿಲೇಷನ್ಶಿಪ್ ಇತ್ತು. ಒಂದಷ್ಟು ದಿನಗಳು ಆ ಮೂಮೆಂಟ್ಸ್ಗಳು ನಾವು ಕಳೆದಿರೋಂಥದ್ದು, ಶೂಟಿಂಗ್ ಸ್ಪಾಟ್ಸು, ಮನೆ ಆಗಿರ್ಬೋದು, ಟ್ರಾವೆಲಿಂಗ್ ಆಗಿರ್ಬೋದು, ಅದರಲ್ಲಿ ನಿಜವಾಗ್ಲೂ ಆ ಮೂಮೆಂಟ್ಸ್ಗಳು ರೀಕ್ರಿಯೇಟ್ ಆಗ್ತಾನೆ ಇರುತ್ತೆ. ತನಿಷಾಗಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ಮೂಮೆಂಟ್ನ ರೀಕ್ರಿಯೇಟ್ ಮಾಡಿದ್ದಕ್ಕೆ. ಯಾಕಂದರೆ ಇದು 3ನೇ ಸಲ ಕರಿಯ ಸಿನಿಮಾ ರಿಲೀಸ್ ಆಗ್ತಾರೆ ಅಂಥದ್ದು. 2003 ರಿಲೀಸ್ ಆಗಿದ್ದು, ಅವಾಗ ನಾನು 1 ವರ್ಷ ಮಗು. ಇವಾಗ ಸೆಲೆಬ್ರೇಷನ್ ಮಾಡೋದು, ಥಿಯೇಟ್ರಲ್ಲಿ ಬಂದು ಆ ಒಂದು ಸಾಂಗ್ ಡ್ಯಾನ್ಸ್ ಆಡ್ತಿರೋದು, ಕಿರ್ಚಾಡ್ತಿರೋದು, ಮಜಾ ಮಾಡ್ತಿರೋದು ನನಗೆ ಖುಷಿ ಅನಿಸ್ತದೆ. ಅದಕ್ಕೆ ನಿಮ್ಮೆಲ್ಲ ಮೀಡಿಯಾದವ್ರಿಗೆ, ಎಲ್ಲ ಜನಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಡ್ಯಾನ್ಸ್ ಎಲ್ಲ ಮಾಡಿ ತುಂಬ ಸೆಲೆಬ್ರೇಟ್ ಮಾಡಿದ್ದೀರಿ. ಹೌದು, ಅಂದರೆ ಇವತ್ತೇನು ರಕ್ಷಕ್ ಬುಲೆಟ್ ಅಂತ ಏನು ಬೆಳೆಸಿದ್ದಾರೆ, ಚಾನಲ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಇಂಡಸ್ಟ್ರಿಲ್ ಆಗಿರ್ಬೋದು, ಅದೆಲ್ಲ ಬಿಟ್ಟು ಮಾತಾಡಬೇಕು ಅಂತಂದರೆ ಆ್ಯಸ್ ಅ ಫ್ಯಾನ್ ಬಾಯ್ ಆಗಿ ಇವತ್ತು ಸೆಲೆಬ್ರೇಟ್ ಮಾಡಿದಂಥದ್ದು, ಮನಸಾರೆ ಎಂಜಾಯ್ ಮಾಡಿದಂಥದ್ದು, ಕಿರ್ಚಾಡಿದ್ದು, ಅವ್ರ ಜೊತೆ ಮಜಾ ಮಾಡಿದ್ದು, ಸಾಂಗ್ ಆಡಿದ್ದು, ಡ್ಯಾನ್ಸ್ ಆಡಿದ್ದು ಎಲ್ಲ ನಿಜವಾಗ್ಲೂ ಖುಷಿ ಕೊಟ್ಟಿದ್ದು ಮನಸ್ಸಿಗೆ. ಸ್ಕ್ರೀನ್ ಮುಂದೆ ಎಲ್ಲ ಫ್ಯಾನ್ಸು ತುಂಬ ಸೆಲೆಬ್ರೇಟ್ ಅಣ್ಣ. ಅಂದರೆ ಡಿ ಬಾಸ್ ಅಂತ ಬಂದಾಗ ಇದು ಮೊದಲನೇ ಚಿತ್ರ ಅಲ್ಲ ಆ ಥರ ಸೆಲೆಬ್ರೇಟ್ ಮಾಡೋದು. ಯಾಕಂದರೆ ನೀವೆಲ್ಲರೂ ನೋಡ್ತಾನೆ ಇರ್ತೀರ, ಸ್ಕ್ರೀನ್ ಮುಂದೆ ಪಟಾಕಿ ಆಗಿರ್ಬೋದು, ಶಾರ್ಟ್ಸ್ಗಳೇ ಇಟ್ಬಿಟ್ಟಿದ್ರು, ಒಂದಷ್ಟು ಫೈರ್ ಬಾಕ್ಸ್ ಆಗಿರ್ಬೋದು, ಪೇಪರ್ ಕಲರ್ ಪೇಪರ್ಸ್ ಹೊಡೆಯೋದಾಗಿರ್ಬೋದು. ಆ ಸೆಲೆಬ್ರೇಷನ್ಸ್ ಯಾವತ್ತಿಗೂ ಹಂಗೆ ಇರುತ್ತೆ. ಅದಂತೂ ಯಾವುದು ಕಮ್ಮಿ ಆಗಲ್ಲ, ಸೌಂಡ್ ಕಮ್ಮಿ ಆಗಲ್ಲ, ಬಜಾರ್ ಯಾವತ್ತಿಗೂ ಹಂಗೆ ಇರುತ್ತೆ. ಸರ್, ನೀವು ಡಿ ಬಾಸ್ ಫ್ಯಾನ್ ಆಗಿದ್ದಾರೆ, ಅಭಿಮಾನಿ. ನೀವು ಈ ಸಿನಿಮಾದಲ್ಲಿ ಒಂದ್ಸಲಿ ಅಂದರೆ ಒಂದು ಸೀನ್ನ ರೀಕ್ರಿಯೇಟ್ ಮಾಡ್ಬೇಕು, ಯಾವುದು ರೀಕ್ರಿಯೇಟ್ ಮಾಡ್ತೀವಿ? ರೀಕ್ರಿಯೇಟ್ ಮಾಡೋದಂತ ಅವಳು ಬಂದು ಐ ಲವ್ ಯು ಹೇಳಿದಾಗ ಐ ಲವ್ ಯು ಟು ಅಂತ ಹೇಳ್ತಾರೆ, ಅದನ್ನು ರೀಕ್ರಿಯೇಟ್ ಮಾಡೋದು. ಥ್ಯಾಂಕ್ ಯು ಸೊ ಮಚ್. ಕರಿಯ ಸಿನಿಮಾ ನೋಡಿ ಎಲ್ಲರೂ. ರೇಗಿಸ್ತಾ ಇದ್ರು ಅವರೆಲ್ಲ. ಯಾರು? ತನಿಷಾ ಮೇಡಮ್. ಇಲ್ಲ, ಅವರು ರೇಕ್ಸೋದಲ್ಲಿ ಪಂಟ್ರಲ್ವ, ಎಲ್ಲರೂ ನನ್ನ ರೇಕ್ಸ್ತಾನೆ ಇರ್ತಾರೆ, ಹಂಗೆ ಏನೂ ಮಾಡೋಕ್ಕಾಗಲ್ಲ. ಒಂದಷ್ಟು ವಿಚಾರಗಳು ಇರುತ್ತಲ್ಲ, ಹುಷಾರಾಗಿರ್ಬೇಕು ನಾವು ನಿಮ್ಗಳ ಮುಂದೆ. ಬರ್ಡೇ ಬರ್ತದೆ ಹಾಂ, ಹ್ಯಾಪಿ ಬರ್ಡೇ ಬಾಸ್, ಒಳ್ಳೆಯದಾಗಲಿ ನಿಮಗೆ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಯಾವತ್ತೂ ನಿಮ್ಮ ಮೇಲಿರಲಿ. ಉಸಿರಿರೋವರೆಗೂ ನಿಮ್ಮ ಮುಂದೆ ನಾವು ಜೊತೆಗಿದ್ದೇ ಇರ್ತೀವಿ. ಯಾವತ್ತೂ ನಾವು ನೋ ಡ್ರಿಂಕ್ ಆಟಾಡೋ ಫ್ಯಾನ್ಸ್ಗಳಂತೂ ಅಲ್ಲ. ಅವತ್ತು ಬಾಸ್ ಹೇಳಿದ್ದೆ, ಇವತ್ತು ಬಾಸ್ ಅಂತ ಹೇಳ್ತೀನಿ, ಮುಂದಕ್ಕೂ ಬಾಸೇ ನಮಗೆ, ಯಾವತ್ತೂ ಬಾಸ್. ಥ್ಯಾಂಕ್ ಯು ಸೊ ಮಚ್, ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಅಣ್ಣ. ಇವಾಗ ಫ್ಯಾನ್ಸ್ಗಳಿಂದ ಕಾಲ್ ಬರ್ತೀವಿ, ಅನಾಥಾಶ್ರಮಗಳಲ್ಲಿ ಅನ್ನ ಹಾಕಿಸ್ತಿರ್ಬೋದು, ಆಮೇಲೆ ಅನ್ನದಾನ ಮಾಡ್ತಿರ್ಬೋದು, ದೇವಸ್ಥಾನ ಮುಂದೆ ಅವ್ರಿಗೆ ಪೂಜೆ ಮಾಡಿಸ್ತಿರ್ಬೋದು, ಪ್ರತಿಯೊಂದು ಮಾಡ್ತಿದ್ದಾರೆ. ನಮ್ಗೆ ಎಲ್ಲೆಲ್ಲಾಗುತ್ತೋ ಎಲ್ಲ ಕಡೆ ಹೋಗಿ ಅವ್ರ ಜೊತೆ ಸೆಲೆಬ್ರೇಟ್ ಮಾಡ್ತೀವಿ. ನಮ್ಮಮ್ಮ ಕಾಲ್ ಮಾಡ್ತಿದ್ದಾರೆ. ಹಲೋ, ಬಾಯ್.